ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹನುಮಾನ್ ಭಕ್ತ ಕಲಾ ಹೋಗ್ಸಕ್ಕಾಗಲ್ಲ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾರ ಬಂದಿದ್ದು ತಿರುವಣ್ಣಾಮಲೈ ವಿತ್ ವರ್ಲ್ಡ್ ರಿಚೆಸ್ಟ್ ಟೆಂಪಲ್ ಅನಂತ ಪದ್ಮನಾಭಸ್ವಾಮಿ ಟೆಂಪಲ್ ದೇವಸ್ಥಾನದಲ್ಲಿದ್ದೀರಿ. ಇವಾಗ ನಾನು ಮಣಿಸ್ವಾಮಿ ಒಂದು ರೌಂಡಿಂಗ್ ಹೋಗ್ತಾ ಇದ್ದೀರಿ. ಇನ್ನು ನಮ್ಮ ಸ್ವಾಮಿಗಳೆಲ್ಲ ರೆಡಿ ಆಗ್ತಾವ್ರೆ. ನಾವು ಸ್ವಲ್ಪ ಇಲ್ಲೇ ಅಂಗಡಿಗಳು ಅಲ್ಲೈತೆ ನೋಡ್ರಿ. ಇದೇ ದೇವಸ್ಥಾನ ಎಂಟ್ರಿ, ಅದೇನಾ ಸ್ವಾಮಿ ದೇವಸ್ಥಾನ ಎಂಟ್ರಿ? ಅದೇ ಅಂತೆ ದೇವಸ್ಥಾನ ಎಂಟ್ರಿ. ಅದು ಡಿಸೈನ್ ಪಂಚ ತಗೊಂಬಿಡಂಗೆ ಇವಾಗ ತಗೊಂಡೆ ಹೋಗ ಚಂದ್ರ ಸ್ವಾಮಿ ತಗೊಂತಾರೆ ತಗೊಂಡೆ ಹೋಗೋಣ. ಹ್ಞೂ ಬನ್ನಿ ಪಂಚೆ ತಗೋಬೇಕೊಂದು. ಇಲ್ಲಿ ಕಲರ್ ಪಂಚೆ ಅದು ತಗೋಣ. ಹಂಗೆ ಕವರ್ ಬೇಕಾಗಿತ್ತು. ಎಲ್ಲ ಸ್ವಾಮಿಗಳು ಪಂಚೆ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀರಿ. ಅವಾಗ ಇಲ್ಲೇ ಬನ್ನಿ ಪಂಚೆ ಚೆನ್ನಾಗಿದ್ದೀವಿ ಅಂತ ಹೇಳಿ. ಇನ್ನೂ ಹುಡುಕ್ತಾವ್ರೆ. ಸೌತ್ ಎಂಟ್ರೆನ್ಸ್ ಇವಾಗ ಒಂದು ಪಂಚ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಟೆಂಪಲ್ಗೆ ಬಂದು ಸೌತ್ ಎಂಟ್ರೆನ್ಸಿಂದ ಎಂಟ್ರಿ ಆಗ್ತಾ ಇದ್ದೀರಿ. ಸೌತ್ ಎಂಟ್ರೆನ್ಸ್ ಅಂತ ಇದು ಬನ್ನಿ. ಇಲ್ಲಿ ಒಳಗಡೆ ಫೋನ್ ಎಲ್ಲ ಇಲ್ಲ. ಇಲ್ಲೇ ಲಾಕರಲ್ಲಿ ಇಟ್ಬಿಟ್ಟು ಹೋಗಬೇಕು. ಬನ್ನಿ ಶರ್ಟು ಎಲ್ಲ ಇಲ್ಲಿ ವಿತೌಟ್ ಶರ್ಟ್ ಎಂಟ್ರಿ. ಇಲ್ಲಿ ಆಚೆಯಿಂದ ನೋಡ್ಕೊಂಬಿಡಿ. ಫೋನ್ ಸಮಾಧಾನ ಮೇಲೆ ಕೂತ್ಕೊಳ್ತೀನಿ. ಮೆನ್ಗಿನ್ ಪರ್ಚ್ಬಿಡೋರು. ಓಕೆ ಸ್ವಾಮಿಗಳು ಸೌತಿಂದ ನಾರ್ತ್ ಗೇಟ್ಗೆ ಆಟೋ ರೌಂಡ್ ಕರ್ಕೊಂಡು ಹೋಗ್ತಾವ್ರೆ. ಆ ಕಡೆ VIP ದರ್ಶನ ಮಾಡಿಸ್ತೀನಿ ಅಂತ ಯಾರು ಇನ್ಫ್ಲೂಯೆನ್ಸ್ ಮಾಡಿ ಬನ್ನಿ. ಇವಾಗ ಸೌತ್ ಗೇಟ್ ನೋಡಿದ್ದೀರ, ನೆಕ್ಸ್ಟ್ ನಾರ್ತ್ ಗೇಟ್ ನೋಡಿದ್ರೆ ಹೆಂಗಿರುತ್ತೆ ಅಂತ. ದೀಪು ಸಮಯ ಇದೇ ಮೇನ್ ಎಂಟ್ರೆನ್ಸು. ಇದೇ ಸಮಯ ವೆಸ್ಟ್, ಅದು ವೆಸ್ಟ್. ಇವಾಗ ನಾವು ಸ್ವಾಮಿ ಇವಾಗ ನಾರ್ತ್ ಎಂಟ್ರಿಗೆ ಬಂದಿದ್ದೀರಿ. ಬನ್ನಿ ದರ್ಶನ ಮಾಡೋಕ್ಕೆ. ದೇವಸ್ಥಾನ ಮೂರು ನಾರ್ತು, ಸೌತು ಮತ್ತು ಈಸ್ಟು ನೋಡಿದ್ದೀರಿ. ಹೋಗ್ತಾ ವೆಸ್ಟ್ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಅದು ಸಿಕ್ಕರೆ ಅದು ತೋರಿಸ್ಕೊಡ್ತೀನಿ ಅಂತ ಹೇಳಿ. ಜನ ತುಂಬ ಫುಲ್ಲು ರಶ್ ಇದ್ರು. ಅಲ್ಲಿ ಟಿಕೆಟ್ ತಗೊಂಡು ಹೋಗೋಣ ಅಂದರೆ ಅದು ಖಾಲಿಯಾಗಿತ್ತು. ಈಗ ನಮ್ಮ ಸ್ವಾಮಿಗಳಿಗೆ ಯಾರೋ ಗೊತ್ತು ಅಂದ್ಬಿಟ್ಟು ಫೋನ್ ಹಾಕಿದ್ರು. ಅವ್ರು ಈ ಕಡೆ ಬರ್ರಿ ಅಂದರು. ಅದಕ್ಕೆ ಇವಾಗ ಈ ಸೈಡ್ ಹೋಗ್ತಾ ಇದ್ದೀರಿ ದರ್ಶನಕ್ಕೆ. ಬೇರೆ ಸ್ವಾಮಿಗಳು ಪಾಪ ಫುಲ್ ಟಯರ್ಡಾಗಿ ಬಂದಿಲ್ಲ. ಇವಾಗ ಬರೀ ನಾವು, ನಮ್ಮ ಅಣ್ಣ ಸ್ವಾಮಿ, ಸ್ವಾಮಿ ಶಶಿ ಸ್ವಾಮಿ 4 ಜನ ಸ್ವಾಮಿಗಳು ಹೋಗ್ತಾ ಇದ್ದೀರಿ ದರ್ಶನ ಮಾಡೋಕ್ಕೆ. ಶಶಿ ಸ್ವಾಮಿ ನಮ್ಮ ಸ್ವಾಮಿಗಳನ್ನ ಒಳಗಡೆ ಇನ್ಫ್ಲೂಯೆನ್ಸ್ ಮಾಡಿಸ್ತಾವ್ರೆ. ಬನ್ನಿ ಫೋನಲ್ಲೇ ಎತ್ತಿಟ್ಬಿಟ್ಟು ಹೋಗ್ಬೇಕು ದರ್ಶನಕ್ಕೆ. ಹೆಂಗೋ ಸಾಧನೆ ಬಿದ್ದು ಮಾಡಿಸ್ತಾವ್ರೆ ಅಷ್ಟೇ. ಬನ್ನಿ ದರ್ಶನಕ್ಕೆ ಹೋಗಿ ಬರೋಣ. ಇಲ್ಲೇ ಫೋನೆಲ್ಲ ಇದೆಲ್ಲ ಇಡಬೇಕಿಲ್ಲೇ. ಓಕೆ ಸ್ವಾಮಿಗಳೇ, ದರ್ಶನ ಮಾಡ್ಕೊಂಬಂದು ಸಿಗ್ತೀರಿ. ಹಿಂಗಿರುತ್ತೆ ದಾರಿ ಒಳಗಡೆ. ಸ್ವಾಮಿ ಇವಾಗ ಹೆಂಗೋ ದರ್ಶನ ಮುಗಿಸ್ಕೊಂಬಂದ್ರಿ. ಒಟ್ನಾಗ VIP ದರ್ಶನ ಮಾಡಿಸಿದ್ರು ಸ್ವಾಮಿಗಳು. VIP ಅಂತ ಫುಲ್ ಮುಂದೆ ನಿಂತು ಅವ್ರ ಒಳಗಡೆ ಎಲ್ಲ ದೇವ್ರ
ಫುಲ್ ಒಳಗಡೆ ಇಲ್ಲೂ ಮಾಡಂಗಿಲ್ಲ. ಫುಲ್ ಒಳಗಡೆ ಎಲ್ಲ ದರ್ಶನ ಪ್ಲಸ್ ಎಲ್ಲ ಡೋರ್ಗಳು ಎಕ್ಸ್ಪ್ಲನೇಷನ್ನು. ಇನ್ನೊಂದು ಡೋರ್ ಓಪನ್ ಆಗಿಲ್ಲಲ್ಲ, ಆ ಡೋರು ಎಲ್ಲ ತೋರಿಸಿದ್ರು ಸ್ವಾಮಿಗಳು. ಒಳಗಡೆ ಕರ್ಕೊಂಡೋಗಿ ಎಲ್ಲ ನೋಡ್ಕೊಂಡು ಮೇನು ಗೇಟಲ್ಲಿ ಒಂದು ಫೋಟೋ ಹಿಡಿಬೇಕು ಅಂದ್ಬಿಟ್ಟು ಇದು ನಿಮ್ಗೆ ಅವಾಗೆ 3 ಎಂಟ್ರೆನ್ಸ್ ತೋರಿಸಿದ್ನಲ್ಲ, ಇದು 4ನೇ ಎಂಟ್ರೆನ್ಸ್. ಇದು ತೋರಿಸ್ಕೊಡೋಣ ಅಂತ ಹಂಗೆ ಬಂದಿದ್ದೀನಿ. ಫುಲ್ ಕಾಲು ಸುಡ್ತಾವೆ ನೋಡಿ, ಹಿಂಗಿದೆ ಮೇನ್ ಎಂಟ್ರೆನ್ಸ್ ಇದು. ಕಾಲು ಸುಡ್ತಾವೆ ಸ್ವಾಮಿಗಳೇ, ಏನು ಮಾಡೋಕ್ಕಾಗಲ್ಲ. ಒಂದು ದಿನ ಬನ್ನಿ, ಹೆಂಗಿದೆ ಹಂಗೆ ನೋಡ್ತಾ ಇರಬೇಕು. ಬರ್ರಿ ಸ್ವಾಮಿ, ಅದು ಫುಲ್ಲು ಇಂದ ಗೋಪುರ ಕಾಣಿಸ್ತಾ ಇಲ್ಲ. ಇಲ್ಲಿ ಕಲ್ಯಾಣಿ ತೋರಿಸ್ತಾ ಇದೀನಿ ಸ್ವಾಮಿ. ಇವರೇ ನಮ್ಮ ಸೋನು ಸ್ವಾಮಿಗಳು. ಫುಲ್ಲು VIP ದರ್ಶನ ಮಾಡಿಸಿರೋದು. ನಾವೆಲ್ಲ ಮಾಡಿಸಿರೋದು ನಮ್ಮ ಯಾರ ನಿಮ್ಮ ಕಡೆಯಿಂದ ನಮಗೆ ನಿಮ್ಮ ಕಡೆಯಿಂದ ನಮ್ಮ ಹಳೆ ಕಂಪನಿಯಲ್ಲಿ ಇದ್ದಾಗ ನಮ್ಮ ಕಲೆಕ್ಟರ್ ಮೇಡಮ್ ಅವ್ರು ಮಾಡಿಸಿರೋದು. ಯಾರೋ ಕಲೆಕ್ಟರ್ ಮೇಡಮ್ ಅಂತ ಇವ್ರದ್ದು. ಬನ್ನಿ, ಹೆಂಗೋ ಒಳ್ಳೆ ದರ್ಶನ ಮಾಡಿಸ್ತಾರೆ. ಹೆಸರು ಹೇಳ್ಬಿಟ್ಟು ಹೆಂಗೋ ಬಾಗ್ಲುಗಳು 6 ಬಾಗ್ಲುಗಳು ದರ್ಶನ ಮಾಡಿದ್ರೆ ಆ ಮೇಡಮ್ಗೂ ಸ್ವಲ್ಪ ಪುಣ್ಯವಾಗಲಿ. ಎಲ್ಲಾದ್ರಪ್ಪ ಇವರು ಇಬ್ರು ನೋಡಿ, ಹಿಂಗಿದೆ ವ್ಯೂ, ಮಸ್ತಾಗಿದೆ. ಆಮೇಲೆ ನಿಂತ್ಕೊಬೈಲಿದ್ರಲ್ಲ ಅಷ್ಟೇ ಸ್ವಾಮಿಗಳೇ. ಇನ್ನು ಫೋಟೋ ಹಿಡ್ಕೊಂಡು ಮತ್ತೆ ಶಾಪಿಂಗ್ ಹೋಗ್ಬೇಕು. ಶಾಪಿಂಗ್ ಮಾಡಿ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀರಿ. ಅವ್ರನ್ನ ತೋರಿಸಿ ನೋಡಿ ನಮ್ಮ ಸ್ವಾಮಿಗಳು ಹೆಂಗೆ ಓಡಾತವ್ರು ಬಿಸಿಲುಗ. ಆಡ್ತಾರೆ ನಮ್ಮ ಸ್ವಾಮಿಗಳು. ತೊಳೀರಿ, ಫೋಟೋ ಹಿಡ್ದು ಸಿಗ್ತೀರಿ. ಸ್ವಾಮಿ ಇವಾಗ ಎಲ್ಲ ಹಲ್ವಾ ತಗೊಳಕ್ಕೆ ಶಾಪಿಂಗ್ ಬಂದಿದ್ದೀರಿ. ಅಂಗಡಿ ಹಲ್ವಾ ಚಿಪ್ಸ್ ಇಲ್ಲಿ ಫೇಮಸ್ ಅಂತೆ, ಹಲ್ವಾ ಚಿಪ್ಸು. ಬರ್ರಿ, ಏನೇನಿದೆ ನೋಡೋಣ. ಏನು ಸ್ವಾಮಿ ಇಷ್ಟೊಂದು ಸ್ವೀಟ್ಗಳವೆ? ಫುಲ್ಲು ಫ್ರೆಶ್ ಅಲ್ವಾ, ಬಿಸಿ ಬಿಸಿ. ಎರಡು ಎಲ್ಲ ರೇಟ್ ಅಂತೆ ಇವು. ಎಲ್ಲ ಹಲ್ವಾ ಚಿಪ್ಸ್ ಎಲ್ಲ ಪಾರ್ಸಲ್ ತಗೊಂಡು ಇದೇನೋ ಒಂದು ಸ್ವೀಟ್ ಐತೆ ತಿನ್ಕೊಂಡು ಹೊರಡೋಣ. ಸ್ವಾಮಿಗಳೆಲ್ಲ ಟೇಸ್ಟ್ ನೋಡ್ತಾವ್ರೆ. ಟೇಸ್ಟ್ಗೆ ಓಕೆ ಸ್ವಾಮಿ, ಶಾಪಿಂಗ್ ಮಾಡ್ಕೊಂಡು ಮತ್ತೆ ಸಿಗ್ತೀವಿ. ನೋಡಿ ಎಲ್ಲ ಸ್ವಾಮಿಗಳು ಪ್ಯಾಕೆಟ್ಗಳೇ ತುಂಬ್ಕೊಂಡು ಹೋಗ್ತಾವ್ರೆ. ಚಿಪ್ಸ್ಗಳು, ಹಲ್ವಾಗಳು. ಹಾಂ, ನಮ್ಮ ಅಣ್ಣ ಸ್ವಾಮಿಗಳು 2 ತಗೊಂಡವ್ರೆ. ಸೋನು ಸ್ವಾಮಿ 1 ತಗೊಂಡವ್ರೆ. ಶಶಿ ಸ್ವಾಮಿ 1 ತಗೊಂಡವ್ರೆ. ಏನು ಬೇಕು ಸ್ವಾಮಿ? ಕೊಡೀರಿ, ನನಗೆ ಡಯಟ್ ಕಳಕೆ ಎಣ್ಣೆ ಬೇರೆ ಬೇಕಾಗಿತ್ತು. ತಗೊಂಡು ಹೊಡೋಣ ಅಷ್ಟೇ. ಹಂಗೆ ಶಾಪಿಂಗ್ ಮಾಡ್ಕೊಂಡು ಊಟಕ್ಕೆ ಬಂದ್ರಿ. ನಾವು ನಮ್ಮ ಸ್ವಾಮಿಗಳು ಮೀಲ್ಸ್ ತಗೊಂಡಿದ್ದೀರಿ. ಮಸ್ತ್ ಹಾಕೋರೆ. ಕೇಳೋದಾಗೋ ಈ ಥರ ಮಾಮೂಲಿ ನಮ್ಮ ಸೈಡ್ ರೈಸ್ ಥರನೇ ಐತೆ. ನಮ್ಮ ಸ್ವಾಮಿಗಳೇನೋ ಪ್ಲೇಟ್ ಹೇಳೋರೆ. ನಮ್ಮ ಮೀಲ್ಸ್ ರೇಂಜ್ ನೋಡ್ಬಿಟ್ಟು ನಾವು ಮೀಲ್ಸ್ ತಗೊಂತೀರಿ ಅಂತವ್ರೆ. ನಾರ್ಮಲಾಗಿ ಐತೆ ಅಂದ್ಬಿಟ್ಟು, ಕೇರಳ ಸ್ಟೈಲ್ ಇಲ್ಲ ಅಂತ. ಬನ್ನಿ, ಅವ್ರು ಇವಾಗ ಮೀಲ್ಸ್ ತಗೊಳಕೋತವ್ರು ನಮ್ಮ ಸೋನು ಸ್ವಾಮಿಗಳು. ಒಂದು ಮೀಲ್ಸ್ ಊಟ ಮಾಡ್ಕೊಂಡು ಒಳ್ಳೆ ನಮ್ಮ ಸ್ವಾಮಿಗಳು ಒಳ್ಳೆ ಊಟ ಕೊಡಿಸ್ಬಿಟ್ಟು ಊಟಕ್ಕೆ ಕರ್ಕೊಂಡೋಗಿ ಫುಲ್ ಮೀಲ್ಸ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನೋಡಿದ್ರೆ ಪಾರ್ಕಿಂಗ್ಗೆ ನಡೆಸ್ತಾವ್ರೆ. ಅವಾಗ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಆಟೋಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ.
ಇವಾಗ ಇಲ್ಲೇ ಬರ್ರಿ ಅಂತ ಸಿಗ್ತಾವ್ರೆ. ನೋಡ್ರೆ ಕಟ್ಟಿಂಗ್ ಆ ಮೂಲ್ಯಾಗೈತೆ. ನಾನಂತೂ ನೋಡ್ದು ಸಾಕಾಗೈತೆ. ಎಲ್ಲ ಹೆಂಗೆ ಕೊಡ್ ಬರ್ತಾವ್ರು ನೋಡ್ರಿ ಬಿಸಿಗಳಿಗೆ. ಕಾಲುಗಳು ಫುಲ್ಲು ಸ್ಟಡಿ ಆಗೈತೆ ಟೈರ್ಗಳು. ಸ್ವಾಮಿ ವಿಡಿಯೋ ಮಾಡೋದು ಗೊತ್ತಾಗ್ಬಿಟ್ಟೈತೆ, ಅದಕ್ಕೆ ನಡ್ಕೊಂಡ್ಬಿಡ್ತಾವ್ರೆ. ಹೊಸ ಟೈರ್ಗಳು ಹಾಕೊಂಡ್ಬಿಡ್ತಾರೆ ಅವರು. ಬನ್ನಿ ಹೆಂಗ ಪಾರ್ಕಿಂಗ್ ಸಿಕ್ತಾವ ಬನ್ನಿ. ನಮ್ಮ ಬ್ಲಾಗಲ್ಲಿ ಫಸ್ಟ್ ಟೈಮ್ ಅಜ್ಜಿ ಮನೆ ನೋಡಿಸ್ತಾ ಇದ್ದೀನಿ. ಹೆಂಗಿದೆ ಅಂತ ತೋರಿಸ್ತೀನಿ ನೋಡೋಣ. ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಫಸ್ಟ್ ಟೈಮ್ ಅಂತ ಬಂದ್ಬಿಟ್ಟೆ. ಇಲ್ಲಿ ನೋಡ್ರೆ ಬಿಸಿಲು ಫುಲ್ಲು ಸುಡ್ತಾವಿಲ್ಲ, ಅದು ಸ್ವಲ್ಪ ನೆರಳು ಬಂತು. ಕಾಲುಗಳು ಹೆಜ್ಜೆನೇ ಇಡೋಕ್ಕಾಗ್ತಾ ಇಲ್ಲ. ಯಾವುದೋ ಜಿಂಕ್ ಬಸ್ ಬೇರೆ ಗೊತ್ತೈತೆ, ಎಗ್ರೆ ಹೋಗಿದ್ದೀವಿ. ನಮ್ಮ ಕೆಂಚ ಸ್ವಾಮಿಗಳು ರೀಲ್ಸ್ ಮಾಡೋಕ್ಕೆ ಒಳ್ಳೆ ಶರ್ಟು ಎಲ್ಲ ಎತ್ಕೊಂಡು ರೆಡಿ ಆಗೋರೆ. ಜೊತೆಗೆ ನಾವು ಯಾವ್ದಾರ ಕೊಟ್ಕೊಂಡು ನಾಚ್ಕೊಂತಾರೆ. ಗ್ಯಾಪಾಗ ನಾವು ಯಾವ್ದಾರ ಒಂದು ರೀಲ್ಸ್ ಮಾಡ್ಕೊಬೇಕು. ಬನ್ನಿ ನೋಡಿ ಕೇರಳ ಬಸ್ ಹೆಂಗೈತೆ. ಫೈನಲಿ ಬಂತು. ಬಾ ಇದು 600 ಮೀಟ್ರಲ್ಲಿ ಇತ್ತು ತೊಟ್ಟು ರೋಡಾಗ. ಇಲ್ಲಿ ನೋಡಿದರೆ 1 ಕಿಲೋಮೀಟ್ರ್ ಥರ ಸಿಗೋದೈತೆ. ಅದ್ರ ಮೇಲೆ ಫುಲ್ ಕಾಲುಗಳು ಮಾಡ್ತಾ ಇಲ್ಲ. ನೋಡ್ರಿ ಹೆಂಗೈತೆ ಹತ್ರ. ಅವತ್ತೇನು ಬರ್ರಿ ಹೆಂಗೆ ತೋರಿಸುತ್ತೆ ವ್ಯೂ ಕಾಣಿಸುತ್ತೆ ನೋಡಿಸ್ತೀನಿ. ಬನ್ನಿ, ಇದ್ಯಾವುದೋ ಕೇವ್ ಟೆಂಪಲು ಮತ್ತು ಅಜ್ಮಲೆ ಸ್ಟ್ಯಾಚು ಹತ್ರಕ್ಕೆ ಹೋಗೋದು. ಹೆಂಗೈತೆ ನೋಡ್ರಿ. 100 ರೂಪಾಯಿ ಅಂತೆ ಒಬ್ರಿಗೆ ಟಿಕೆಟ್ ಆ ಶಿವನ್ ನೋಡಕ್ಕ. ಹಾಂ ನೋಡ್ರಿ, ಇದೇ ಕೇವ್ ಒಳಗಡೆ ವಿಡಿಯೋ ಅಲ್ಲ ಇಲ್ಲ. ಇದು ಒಂದು ದೇವಸ್ಥಾನ ಐತೆ, ಓಲ್ಡ್ ಬರ್ತೀರಿ ತಡೀರಿ. ಒಳಗಡೆನೂ ಹಿಂಗೆ ಫ್ರೆಂಡ್ಸ್ ಈ ಥರ ಎಲ್ಲ ಸ್ಟ್ಯಾಚುಗಳು ಮಸ್ತಾಗಿ ಮಾಡಿದ್ದಾರೆ. ಸ್ಯಾಂಪಲ್ಗೆ ಒಂದು 2 ಹಿಡಿದಿದ್ದೀರಿ ನೋಡಿ, ಅದು ಹಾಕ್ತೀನಿ. ಫುಲ್ ವಿಡಿಯೋ ಹಿಡಿಯೋಕ್ಕೆ ಆಗಿಲ್ಲ, ಅದೆಲ್ಲ ಗಾರ್ಡ್ ಅಲ್ಲೇ ಇರ್ತಾರೆ. ಶಿವದು ಜಾಸ್ತಿ. ಆಮೇಲೆ ಇನ್ನೊಂದು ಕಲ್ಲಿತ್ತಲ್ಲ, ಏನದು ದುರ್ಗಾ ಪರಮೇಶ್ವರಿನ ಕಾಳಿ ಮಾತಾ, ಅದು ಮಸ್ತಾಗಿತ್ತು. ನೆಕ್ಸ್ಟ್ ಜನ ಬಂದಾಗ ನೋಡಿ ಗೊತ್ತಾಗುತ್ತೆ. ವಿಡಿಯೋ ಹಿಡಿಯೋಕ್ಕಾಗಿಲ್ಲ ಅಷ್ಟೊಂದು. ಬನ್ನಿ ಇಲ್ಲೊಂದು ವಿಡಿಯೋ ಹಿಡ್ಕೊಂಡು ಇನ್ನು ಹೊರಡೋಣ ಅಷ್ಟೇ. ದೇವಸ್ಥಾನ ನೋಡ್ಕೊಂಬಿಡಿ. ಬಿಸಿ ತಡೆ ಸಮಯ ಸುಡ್ತಾ ಇತ್ತು. 1 ನಿಮಿಷ ಎಷ್ಟಲ್ಲಿ ನಡಿ. ಅಷ್ಟೇ ಸಮಯ ವಿಡಿಯೋ ಹಿಡ್ಕೊಂಡು ನೀನು ಹೊರಡೋದು ಅಷ್ಟೇ. ನೋಡೋಣ ನೆಕ್ಸ್ಟು ಇನ್ನು ನಾಳೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅನಿಸುತ್ತೆ. ಅದಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್. ನೋಡ್ರಿ ಕೇವ್ ಒಳಗಡೆ ಹೆಂಗಿರುತ್ತೆ ಎಲ್ಲ ಮಸ್ತಾಗಿ.